ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಅಗ್ರಿಮಿನಿಟ್ ಎಪಿಸೋಡ್ ಅಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಆಫ್ ಟೊಮೆಟೊ ಬಗ್ಗೆ ಮಾತಾಡೋಣ. ಈ ಬ್ಯಾಕ್ಟೀರಿಯಾವು ಝ್ಯಾಂಥೋಮೊನಾಸ್ ಎಂಬ ಒಂದು ಪ್ರಜಾತಿಯ ಸೇರಿದಂತ ದುಂಡಾಣು. ಈ ರೋಗ ಪೀಡಿತ ಟೊಮೆಟೊ ಗಿಡಗಳದ ಕಾಂಡದ ಮೇಲೆ, ಎಲೆಗಳ ಮೇಲೆ ಮತ್ತು ಹಣ್ಣಿನ ಮೇಲೆ ಕಪ್ಪು ಬಣ್ಣದ ಚುಕ್ಕಿಗಳು ನೋಡಬಹುದು. ಅದೇ ತರ ಈ ರೋಗ ಪೀಡಿತ ಗಿಡಗಳನ್ನು ಬೆಳವಣಿಗೆ ಕುಂಠಿತವಾಗುತ್ತದೆ ಮತ್ತು ಒಳ್ಳೆ ಗುಣಮಟ್ಟದ ಫಸಲು ಕೊಯ್ಯಲು ಅಸಾಧ್ಯ. ಈ ರೋಗ ಬರಲಿಕ್ಕೆ ಮುಖ್ಯ ಕಾರಣಗಳು ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗೆ ಮತ್ತು ರೋಗ ಪೀಡಿತ ಸಸ್ಯವನ್ನು ನರ್ಸರಿಯಿಂದ ತಂದು ನಾಟಿ ಮಾಡುವುದು ಮತ್ತು ಒಂದೇ ಕ್ಷೇತ್ರದಲ್ಲಿ ಪದೇ ಪದೇ ಟೊಮೆಟೊ ಬೆಳೆಸುವುದರ ಮೂಲಕವಾಗಿ ಈ ರೋಗ ಜಾಸ್ತಿ ಆಗುತ್ತದೆ. ಈ ರೋಗವನ್ನು ತಡೆಯಲು ನರ್ಸರಿಯಿಂದ ತರತಕ್ಕಂಥ ಸಸ್ಯಗಳನ್ನು ಸೀಡ್ಲಿಂಗ್ ಟ್ರೀಟ್ಮೆಂಟ್ ಮಾಡಿ ನಾಟಿ ಮಾಡುವುದು ಮತ್ತು ಕಾಪರ್ ಬೇಸ್ಡ್ ತಾಮ್ರದ ಶಿಲೇಂಧ್ರನಾಶಕಗಳು ಯೂಸ್ ಮಾಡುವುದರ ಮೂಲಕವಾಗಿ ಮತ್ತು ಸಮಗ್ರ ಪೋಷಕಾಂಶ ನಿರ್ವಹಣೆ ಮೂಲಕವಾಗಿ ಈ ರೋಗವನ್ನು ತಡೆಯಬಹುದು. ಧನ್ಯವಾದ.